ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಾಜಿ ಸ್ಪೆಷಲ್ ಖಾರದ ಚೊಕ್ಕೋಲಿ ಮಾಡತ್ತೀನಿ. ಅದಕ್ಕೆ ಮೊದಲು ಒಂದು ಬಾಣಲೆ ಇಟ್ಕೋಬೇಕ್ರಿ. ಇಟ್ಕೊಂಡು ಒಂದು 3-4 ಚಮಚ ಎಣ್ಣೆ ಹಾಕಬೇಕು. ಅದಕ್ಕೆ ಈಗ ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಮತ್ತು ಟಮಾಟಿ ಹಾಕಬೇಕು. ಸೊ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಆಗಬೇಕು. ಈಗ ಅದಕ್ಕೆ 1 ಚಮಚ ಅರಿಶಿಣ ಪುಡಿ ಹಾಕಿನಿ. ಈಗ ಅದಕ್ಕೆ ಖಾರ ಪುಡಿ ಹಾಕತ್ತೀನಿ. 2-3 ಚಮಚ ಖಾರ ಪುಡಿ ಹಾಕೀನಿ. ನೀವು ಖಾರ ನೋಡಿ ಹಾಕ್ಕೋಬೋದು. ಕಡಿಮೆ ಅಂದ್ರೂ ಕಡಿಮೆ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಸ್ಪೈಸಿ ಬೇಕಂದ್ರೆ ಹೆಚ್ಚಿಗೆ ಖಾರ ಹಾಕ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಿಮಗೆ ಎಷ್ಟು ಉಪ್ಪು ಬೇಕು ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ನಾನು ಮೊದಲೇ ಹುಣಸೆಹಣ್ಣನ್ನು ಇಟ್ಕೊಂಡಿದ್ದೆ. ಈಗ ನಿಮ್ಗೆ ಎಷ್ಟು ಹುಳಿ ಬೇಕು ನೋಡಿಕೊಂಡು ನೀವು ಹುಣಸೆಹಣ್ಣು ಪ್ಯೂರಿ ಹಾಕ್ಕೋಬೇಕು. ಸ್ವಲ್ಪ ಹುಳಿ ಇದ್ರೂ ಅವು ಚಕ್ಕೋಲಿ ಟೇಸ್ಟ್ ಆಗ್ತಾವೆ. ಈಗ ಸ್ವಲ್ಪ ಮುಚ್ಚಬೇಕು ಅಂದರೆ ಅದೆಲ್ಲ ಹುಳಿ ಹಿರ್ಕೋಬೇಕು, ಅದು ಮಸಾಲೆ ಜೋಡಿ. ಹಂಗಂದ್ರೆ ಒಂದು 5-10 ನಿಮಿಷ ಮುಚ್ಚಬೇಕದು. ಈಗ ನಾನು ಒಂದು 10-12 ಚಪಾತಿ ಆಗುವಷ್ಟು ಹಿಟ್ಟು ಕಲಿಸ್ಕೊಂಡಿಟ್ಟಿನಿ ಮೊದಲು. ಈಗ ಅದರ ಅಳತಿ ನೋಡಿ ಅದಕ್ಕೆ ನೀರು ಹಾಕಾಕತ್ತೀನಿ. 1-2 ಚರಗಿ ನೀರು ಹಾಕ್ಕೋಬೇಕು. ಇದಂದ್ರೆ ಒಂದು 10-12 ಚಪಾತಿ ಆಗುವಷ್ಟು ನೀರು ಹಾಕ್ಕೊಂಡಿನಿ ನಾನು. ನೀರು ಅದು ಚಲೋ ತಂಗ ಕುದಿಬೇಕು. ಅಷ್ಟರೊಳಗೆ ನಾನೀಗ ಮೊದಲಿಗೆ ಚಪಾತಿ ಹಿಟ್ಟು ಕಲಿಸ್ಕೊಂಡು ಇಟ್ಟೀನಿ. ಇದರೊಳಗೆ ಒಂದು 10-12 ಚಪಾತಿ ಆಗ್ತಾವೆ. ಈಗ ಆ ಚಪಾತಿ ಹಿಟ್ಟನ್ನು ನಾವು ಹೋಳ್ಗೆ ಮಾಡ್ತೀವಲ್ಲ ಆ ತಗಡ ಮೇಲೆ ಭಾಳ ತೆಳ್ಳಗೂ ಇಲ್ಲ, ಸ್ವಲ್ಪ ಭಾಳ ದಪ್ಪನೂ ಇಲ್ಲ, ಮೀಡಿಯಮ್ ಸೈಜ್ ಒಳಗೆ ನಾವು ಅವು ಚಪಾತಿನ ಲಟ್ಟಿಸ್ಕೋಬೇಕು. ತಗಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅವು ಚಪಾತಿನ ಲಟ್ಟಿಸ್ಕೋಬೇಕು. ಈ ಒಂದು ಚಾಕುದಿಂದ ಅದನ್ನು ಕಟ್ ಮಾಡ್ಕೋಬೇಕು. ಆ ನೀರು ಕುದಿದ್ರೊಳಗೆ ನಾವೆಲ್ಲ ಚಪಾತಿನೂ ಈ ರೀತಿ ಲಟ್ಟಿಸ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು. ಈಗ ನೀರು ಕುದಿಯಾಕತ್ತಾವು. ಈ ಕುದಿ ನೀರಿಗೆ ನಾವು ಮೇನ್ ಚಪಾತಿ ಅವು ಕಟ್ ಮಾಡ್ಕೊಂಡು ಇಟ್ಟಿರ್ತೀವಲ್ಲ ಅವೆಲ್ಲ ಆ ಕುದಿ ನೀರೊಳಗೆ ಹಾಕಬೇಕು. ಎಲ್ಲ ಕಟ್ ಮಾಡಿದ ಚಪಾತಿ ಹಾಕ್ಕೋಬೇಕು. ಅದಕ್ಕೊಂದು ಮುಚ್ಚಳ ಮುಚ್ಚಬೇಕು. 15-20 ನಿಮಿಷ ಕುದಿಸ್ಬೇಕು. 15-20 ನಿಮಿಷ ಕುದಿಸಿದ ಮೇಲೆ ಈ ರೀತಿ ಆಗ್ತಾವೆ. ಈಗ ಚಕ್ಕೋಲಿ ರೆಡಿ ಆಗ್ಯಾವ.
ಇದನ್ನು ಬಿಸಿ ಇರುವಾಗನ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಭಾರಿ ಟೇಸ್ಟ್ ಬರ್ತಾವೆ. ಇದು ಸೌಜಿ ಸ್ಪೆಷಲ್ ಖಾರದ ಚಕ್ಕುಲಿ ರೆಡಿ ಆಗ್ಯಾವ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.